ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಏನ್ ಬರ್ತಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು ಚಾಂಪಿಯನ್ಸ್ ಟ್ರೋಫಿ 2025 ನಮ್ಮ BCCI ಈಗ ಒಂಥರ ಸೋಲಾಗಿದೆ ಅಂತ ಹೇಳಬೇಕು ಮಗ ರೀಸೆಂಟಾಗಿ ಈ ಥರ ಅಂತೂ ನಾವು ಕೇಳೋದೇ ಇಲ್ಲ BCCI ಏನು ಹೇಳುತ್ತೋ ಅದನ್ನೇ ICC ಕೇಳೋದು ನಾವು ನೋಡಿದ್ದೀವಿ ಬಟ್ ICC ಕಡೆಯಿಂದ ಸ್ಟ್ರಾಂಗ್ ಆಗಿ BCCIಗೆ ವಾರ್ನಿಂಗ್ ಬರ್ತಾ ಇದ್ದಂಗೆ BCCI ಅವರು ಅಫಿಷಿಯಲಿ ಇವಾಗ ಕನ್ಫರ್ಮ್ ಮಾಡಿದರೆ ಇಲ್ಲ ಅಮ್ಮ ಯಾಕಂತೀವಿ ನಾವು ಮೈಂಟೈನ್ ಮಾಡ್ತೀವಿ ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂತು ಅಂದರೆ ಎಲ್ಲ ಮೈಂಟೈನ್ ಮಾಡ್ತಾರೆ ಬಟ್ ಸ್ಟ್ರಾಂಗ್ ಆಗಿ ಗೊತ್ತಿರಲಿಲ್ಲ ಅಷ್ಟೇ ಇಷ್ಟು ದಿನ ಇವರು ಫಸ್ಟ್ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ರು ನಮ್ಮ BCCI ಅವರು ಇಲ್ಲ ಆಗೋರು ನಾವು ಹಾಕೊಳ್ಳೋದಿಲ್ಲ ಯಾರನ್ನ ಹಾಕೊಳ್ಳಿ ನಾವು ಹಾಕೊಳ್ಳೋದಿಲ್ಲ ಏನ ಅದೇ ಪಾಕಿಸ್ತಾನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಏನಿದೆ ಆ ಒಂದು ಪ್ರಿಂಟಿಂಗ್ ಏನಿದೆ ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ್ ಅನ್ನೋದೇನಿದೆ 2025 ಅಂತ ಹಾಕಂತೀವಿ ಪಾಕಿಸ್ತಾನ ಮಾತ್ರ ಹಾಕೊಳ್ಳೋದಿಲ್ಲ ನಾವು ಅಂತ ಸೀನ್ ಕ್ರಿಯೇಟ್ ಮಾಡಿದ್ರು ಇದನ್ನ ಕೇಳಿಸ್ಕೊಂಡಂತ ಪಾಕಿಸ್ತಾನ ಏನು ನಿಮ್ಮದು ಇಂಡಿಯಾದವ್ರದ್ದು ಕತೆಗಳು ಈ ಕಡೆ ಬಂದ್ಬಿಟ್ಟು ಇಲ್ಲಿ ನಾವು ಮಾತ್ರ ಬಂದ್ಬಿಟ್ಟು ಆಡ್ತಿದ್ದೀವಿ ನಾವು ಆಡೋದಕ್ಕೆ ರೆಡಿ ಇದ್ದೀವಿ ನೀವೇನಕ್ಕೆ ಇಲ್ಲಿ ಪೊಲಿಟಿಕ್ಸ್ನ ದೇಶದ ಡಿಸ್ಪ್ಯೂಟ್ಗಳನ್ನ ಕ್ರಿಕೆಟಿಗೆ ಏನಕ್ಕೆ ತೊಗೊಂಬತ್ತಿದ್ದೀರಾ ಕ್ರಿಕೆಟ್ ಥರ ನೋಡಿ PCB BCCI ಎರಡು ಒಂದು ಬೋರ್ಡು ನೀವೇನಕ್ಕೆ ಕಂಟ್ರಿಗಳ ಡಿಸ್ಪ್ಯೂಟ್ನಲ್ಲಿ ತೊಗೊಂಬಂದು ಆಟ ಆಡ್ತಾ ಇದ್ದೀರಾ ನನಗಂತೂ ಅರ್ಥ ಆಗ್ತಿಲ್ಲ ಅದು ಕ್ರಿಕೆಟ್ ಅಂತ ಬಂದಾಗ ಮಾತ್ರ ಏನಕ್ಕೆ ತೊಗೊಂಬರ್ತಿದ್ದೀರಾ ಬೇರೆ ಸ್ಪೋರ್ಟ್ಗಳಲ್ಲಿ ಏನಕ್ಕೆ ತೊಗೊಂಬರೋದಿಲ್ಲ ಬರೀ ಕ್ರಿಕೆಟ್ ಅಂತ ಬಂದಾಗ ಏನಕ್ಕೆ ತೊಗೊಂಬರ್ತೀರಾ ಅಂತ ಅವ್ರು ಸಿಕ್ಕಾಪಟ್ಟೆ ಕ್ವೆಶನ್ ಮಾಡಿದ್ರು ICC ಕೂಡ ಇದರಲ್ಲಿ ನ್ಯೂಟ್ರಲ್ ಡಿಸಿಷನ್ನ ತಗೋಬೇಕು ಸ್ಟ್ರಾಂಗ್ ಡಿಸಿಷನ್ನ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಸೀನ್ನ ಕ್ರಿಯೇಟ್ ಮಾಡಿದ್ರು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಸರಿ ಕಾಣಿಸ್ತಾ ಇಲ್ಲ BCCI ಅವ್ರು ಮಾಡ್ತಾ ಇರೋದು ಏನೋ ನ್ಯೂಟ್ರಲ್ ವೆನ್ಯೂ ಅದೇನೇ ಸಿಕ್ಕಾಪಟ್ಟೆ ಕಿತಾಪತಿ ಮಾಡಿಕೊಂಡು ಇವರು ವಾಕಿಸ್ಕೊಂಡಿರುವಂಥದ್ದು ಎಲ್ಲದನ್ನು ಕೂಡ ಹುಳುಕ್ನ ತೆಗಿತು ಹೋಯ್ತು ಅಂತಂದರೆ ನಾವು ಜರ್ಸಿ ಹಾಕೊಳ್ಳೋದಿಲ್ಲ ನಾವು ಇದು ಹಾಕೊಳ್ಳೋದಿಲ್ಲ ನಾವು ಅದು ಹಾಕೊಳ್ಳೋದಿಲ್ಲ ಪಾಕಿಸ್ತಾನದವ್ರದ್ದು ಹಿಂಗೆ ಅಂತೆಲ್ಲ ಇಷ್ಟಿಷ್ಟಕ್ಕೂ ಕೂಡ ಹುಡುಕ್ತಾ ಹೋಯ್ತು ಅಂತ ಅಂದರೆ ಇದ್ಯಾಕೋ ಸೀನ್ ನೆಟ್ಟಿಗಿಲ್ಲ ಅಂತ ಪಾಕಿಸ್ತಾನದವರು ನ್ಯೂಟ್ರಲ್ ಡಿಸಿಷನ್ನ ತೊಗೋಬೇಕಾಗತ್ತೆ ಇಲ್ಲಿ ICC ನಮ್ಮ ಪರವಾಗಿ ಅಂತ ಅಲ್ಲ ನ್ಯೂಟ್ರಲ್ ಡಿಸಿಷನ್ನ ತೊಗೋಬೇಕು ಸೀರಿಯಸ್ ಆಗಿ ತೊಗೋಬೇಕು ಎಲ್ಲರೂ ಹಾಕಂತಿದ್ರೆ BCCI ಏನಿಲ್ಲಿ ಏನು ದುಬೈಲಿ ಆಡ್ತಿದ್ದಾರೆ ತಾನೇ ಅವರಲ್ಲಿ ನಾವೇನು ಬಂದ್ಬಿಟ್ಟು ಆಡು ಅಂತ ಹೇಳ್ತಿದ್ದೀವ ಅದು ಓಕೆ ಆಗಿದೆ ತಾನೆ ನಾವು ಹೋಗೋದಿಲ್ಲ ಅವರು ಬರೋದು ಬೇಡ ಅಂತ ಓಕೆ ಆಗಿದೆ ತಾನೆ ಇವಾಗೇನು ಮತ್ತೆ ಅವ್ರ ಕಿತಾಪತಿ ಪಾಕಿಸ್ತಾನ ಅಂತ ಹಾಕೊಂಡು ಆಡೋದಕ್ಕೆ ನಾವೇ ತಾನೇ ಹೋಸ್ಟ್ ಮಾಡ್ತಿದ್ದೀವಿ ಏಷ್ಯಾ ಕಪ್ ಅನ್ಕೊಂಡ್ಬಿಟ್ಟವ್ರ ಇದನ್ನ ಏಷ್ಯಾ ಕಪ್ಪಲ್ಲಿ ನಡೆದಂಗೆಲ್ಲ ಇಲ್ಲಿ ನಡೆಯೋದಿಲ್ಲ ಅಮ್ಮ ಅಲ್ಲೇನೂ ಹಾಕೊಳ್ಳಿಲ್ಲ ಇಲ್ಲಂತೂ ಹಾಕೊಳ್ಳೇಬೇಕು ICC ನ್ಯೂಟ್ರಲ್ ಡಿಸಿಷನ್ ತಗೊಳ್ಳೇಬೇಕು ಇಡೀ ಕ್ರಿಕೆಟ್ ಜಗತ್ತು ನೋಡ್ತಾ ಇದೆ ಯಾವ ಥರ ನ್ಯೂಟ್ರಲ್ ಡಿಸಿಷನ್ ತಗೊಳುತ್ತೆ ICC ಅಂತ PCB ಅವರೆಲ್ಲ ಮಾತಾಡಿದ್ರು ರೊಚ್ಕೆದ್ಬಿಟ್ಟು ಏನಕ್ಕೆ ಹಾಕೊಳ್ಳೋದಿಲ್ಲ ಇಂಡಿಯಾದವ್ರು ಹಾಕೊಳ್ಳೇಬೇಕು ನಾವು ತಾನೇ ಹೋಸ್ಟ್ ಮಾಡ್ತಿರೋದು ನಾವು ಹೋಸ್ಟ್ ಮಾಡಿದ್ರೆ ಅವ್ರಿಗೇನು ಹಾಕೋಣಕ್ಕೆ ದೊಡ್ಡವಾಗ ಬಂದಿರೋದು ಅದು ಇದು ಏನೇನೋ ದೊಡ್ಡದಾಗೆಲ್ಲ ಮಾತಾಡ್ಬಿಟ್ಟಿದ್ರು ಸೊ ಇದನ್ನ ಕೇಳಿಸ್ಕೊಂಡಂತ ICC ಏನೋ ಕ್ಲಾಶ್ ಆಗ್ತಿದ್ದಿಲ್ಲ ಮತ್ತೆ ಇಲ್ಲಿ ಅಂತ ICC ನೆನ್ನೆ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ನ ಮಾಡ್ತು ನಾವೇನೇನು ಡೈರೆಕ್ಟಿವ್ಸ್ ಕೊಡ್ತೀವೋ ನಾವೇನೇನು ಹೇಳ್ತೀವೋ ಜರ್ಸಿ ಮೇಲೆ ಅದನ್ನು ಹಾಕೊಳ್ಳೇಬೇಕು ವಿತೌಟ್ ಮಿಸ್ಸು ಎಲ್ಲ ಟೀಮ್ಸ್ಗಳನ್ನು ಕೂಡ ನಾವೇನು ಹೇಳ್ತೀವೋ ನಾವು ರೂಲ್ಸಲ್ಲಿ ಏನು ಗೈಡ್ಲೈನ್ಸಲ್ಲಿ ಕೊಟ್ಟಿರ್ತೀವೋ ಅದನ್ನೆಲ್ಲ ಟೀಮ್ಗಳು ಕೂಡ ಫಾಲೋ ಅಪ್ ಮಾಡಲೇಬೇಕು ಇಲ್ಲಿ ಇವ್ರು ಹಾಕೊಳ್ಳೋದು ಅವ್ರು ಹಾಕೊಳ್ಳೋದು ನಾವು ಹಾಕೊಳ್ಳಲ್ಲ ನೀವು ಹಾಕೊಳ್ಳಲ್ಲ ಅನ್ನೋದೆಲ್ಲ ಏನಿಲ್ಲ ಎಲ್ಲರೂ ಕೂಡ ನಾವೇನು ಕೊಡ್ತೀವೋ ಅದನ್ನು ಹಾಕೊಳ್ಳೇಬೇಕು ಅಂತ ಅಫಿಷಿಯಲಿ ನಾನು ಅನೌನ್ಸ್ ಮಾಡ್ತಾ ಇದ್ದಂಗೆ ಈ ಕಡೆ BCCI ಸೆಕ್ರೆಟರಿ ಆಗಿರೋಂಥ ಹೊಸ ಸೆಕ್ರೆಟರಿ ಆಗಿರೋಂಥ ದೈವಜಿತ್ ಸೈಕ್ಯ ಅವರು ಕೂಡ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ನಾವು ICC ಕೊಡೋವಂಥ ಅಂದರೆ ಈ ಕ್ವಶನ್ ಬಂದಿದ್ದೆ ಇದು ಏನಕ್ಕೆ ಹಾಕಂತಿಲ್ಲ ನೀವು ಲೋಗೋ ಜೊತೆಗೆ ಪಾಕಿಸ್ತಾನ ಒಂದು ಬ್ಯಾಡ್ಜಿಂಗ್ನ ಏನಕ್ಕೆ ಹಾಕೊಳ್ಳಲ್ಲ ನೀವು ಅಂತ ಕೇಳಿದಾಗ ಅವ್ರು ಹೇಳಿದ್ದಿಷ್ಟು ನಾವು ICC ಹೇಳುವಂಥ ಎಲ್ಲ ಗೈಡ್ಲೈನ್ಸ್ನು ಡೈರೆಕ್ಟಿವ್ಸ್ನೂ ಕೂಡ ಫಾಲೋ ಮಾಡ್ತೀವಿ ಅಂತ ಹೇಳಿದರೆ ಅದು ಪಾಕಿಸ್ತಾನ ಅನ್ನೋ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲಾಗಿರ್ಬೋದು ಅವ್ರು ಏನೇನು ಹೇಳ್ತಾರೋ ಎಲ್ಲದಕ್ಕೂ ನಾವು ಬದ್ಧವಾಗಿದ್ದೀವಿ ಎಲ್ಲದಕ್ಕೂ ಕೂಡ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಆದ್ದರಿಂದ ಪಾಕಿಸ್ತಾನ ಅನ್ನೋದನ್ನು ಕೂಡ ಇಂಡಿಯನ್ ಟೀಮ್ ಜರ್ಸಿ ಮೇಲೆ ಈ ಸೀಸನ್ನು ಹಾಕೊಳ್ಳೇಬೇಕು ಏಷ್ಯಾ ಕಪ್ದಲ್ಲಿ ಆದಂಗೆ ಈ ಸಲ ನಡೆಯೋದಿಲ್ಲ ICC ನ್ಯೂಟ್ರಲ್ ಡಿಸಿಷನ್ನ ತೊಗೊಂಡಿದೆ ICC ಅದನ್ನು ಮಾಡಿದ್ದೆ ದೊಡ್ಡ ವಿಚಾರ ನೀವು ಹೋಗ್ಬಿಟ್ಟು ಪಾಕಿಸ್ತಾನ್ಗೆ ಆಡಲೇಬೇಕು ಅಂತ ನ್ಯೂಟ್ರಲ್ ಡಿಸಿಷನ್ ಮಾಡ್ತು ಅಂದರೆ ಆ ಥರ ಮಾಡಿರ್ಬೋದಾಗಿತ್ತು ಬಟ್ ಸೀರಿಯಸ್ ಆಗಿ ಏನೇನೋ ಬೇಜಾರು ರಿಕ್ವೆಸ್ಟ್ಗಳನ್ನ ಹಾಕಿದ್ದರಿಂದ ಈ ಥರ ಮಾಡಿದ್ದಾರೆ ನ್ಯೂಟ್ರಲ್ ವೆನ್ಯೂಲಿ ಹೋಗ್ಬಿಟ್ಟು ಆಡಿ ಅಂತ ದುಬೈಲಿ ಹೋಗ್ಬಿಟ್ಟು ಇದೇ ಒಂದು ದೊಡ್ಡ ವಿಚಾರ ನಿಮಗೆ ಮಾಡಿರೋದು ಇನ್ನು ಜರ್ಸಿಲಿ ಹೆಸರು ಹಾಕೊಳ್ಳೋಕ್ಕಾಗಲ್ಲ ನಾವು ಹಂಗೆ ಹಿಂಗೆ ಅಂತೆಲ್ಲ ದೌಲತ್ಗಳನ್ನ ತೋರಿಸ್ತಾ ಇದ್ರಿ ಅಂತಂದರೆ ರೂಲ್ ಏನು ಮಾಡಿದ್ವಿ ಇವಾಗ ಬಂದ್ಬಿಟ್ಟು ಅಲ್ಲಿ ಪಾಕಿಸ್ತಾನದಲ್ಲೇ ಆಡಬೇಕು ಅಂತ ಆ ಥರ ರೂಲ್ ತಗೊಂಬಂದ್ಬಿಡ್ತೀವಿ ತಲೆಕೆಟ್ರೆ ಅಂತ ICC ಅವ್ರು ಹೇಳ್ತಾರೆ ಅಷ್ಟೇ ಸೊ ಅದಕ್ಕೋಸ್ಕರ ಇಲ್ಲಿ BCCI ಕೂಡ ಒಪ್ಕೊಂಡಿದೆ ಒಟ್ಟಲ್ಲಿ ಪಾಕಿಸ್ತಾನ ಅಂತ ಬರೋದು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಯಾವುದೇ ಇಂಡಿಯನ್ಗಾಗಲಿ ಪಾಕಿಸ್ತಾನ ಅಂತ ಇಂಡಿಯನ್ ಜರ್ಸಿ ಮೇಲೆ ಇರೋವಂಥದ್ದು ಅದು ಚಿಕ್ಕದಾಗೇ ಇರುತ್ತೆ ಬಟ್ ಆದರೂ ಕೂಡ ಅದು ಖಂಡಿತ ಇಷ್ಟ ಆಗೋದಿಲ್ಲ ಸೊ ನಿಮಗೆ ಏನು ಅನ್ನಿಸ್ತಿದೆ ಇಲ್ಲಿ ಒಂಥರ BCCIಗೆ ಒಂದು ಸ್ವಲ್ಪ ಸೋಲಾಗಿದೆ ಅಂತಲೇ ಹೇಳಬೇಕು ಅಲ್ಲಿ ಜಯೇಶ್ ಅವ್ರು ಚೇರ್ಮನ್ ಆಗಿದ್ರು ಕೂಡ ICCಯಲ್ಲಿ ಏನೋ ಮಾಡೋಕ್ಕಾಗಲಿಲ್ವಲ್ಲ ಏನು ಜಯೇಶ್ ಹೋಗ್ಬಿಟ್ಟಿಲ್ಲ ಏನು ಮಾಡ್ತಾವ್ರಲ್ಲಿ ಯಾರಲ್ಲಿ ಮ್ಯಾನಿಪ್ಯುಲೇಟ್ ಮಾಡಬೇಕು ತಾನೇ ಸ್ವಲ್ಪನಾದರೂ ಅಂತ ಅನ್ಕೊಂತಿರ್ತಾರೆ ಇಂಡಿಯನ್ ಫ್ಯಾನ್ಸ್ಗಳೆಲ್ಲ ಬಟ್ ಆದರೂ ಸ್ವಲ್ಪ ಲೈಟಾಗಿ ಸೋಲಾಗಿದೆ ಅನ್ನೋ ಥರನೇ ಲೆಕ್ಕಾಚಾರ ಯಾಕಂದರೆ ಇಲ್ಲಿ BCCI ಏನು ಹೇಳ್ತಿತ್ತು ICC ಅದನ್ನೇ ಕೇಳ್ತಾ ಇತ್ತು ಯಾವಾಗ್ಲೂ ಬಟ್ ಈ ಸಲ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ
ನೋಡೋಣ ಆ ಹೆಸರು ಅಫಿಷಿಯಲಿ ಜರ್ಸಿ ಈಚೆ ಬಂದಾಗ ಯಾವ ಥರ ಕಾಣಿಸ್ಕೊಡುತ್ತೆ, ದೊಡ್ಡದಾಗಿ ಕಾಣಿಸ್ಕೊಡುತ್ತೆ ಸ್ವಲ್ಪ ಅಥವಾ ಚಿಕ್ಕದಾಗಿ ಕಾಣಿಸ್ಕೊಳುತ್ತಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.